ಕರ್ನಾಟಕದಲ್ಲಿ ಮೊದಲ ಬಾರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಸಾಂವಿಧಾನಿಕ ಬಿಕ್ಕಟ್ಟು ಎದುರಾಗುವ ಸೂಚನೆ ಸಿಗ್ತಾ ಇದೆ. ಗೊತ್ತಿಲ್ಲ ನಾಳೆ ಏನಾಗತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟ ಭಾಷಣದ ಕೆಲವು ಅಂಶಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ. ನಾಳೆ ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬರದೇ ಇದ್ರೆ ಸಮಸ್ಯೆ ಆಗ್ಬಹುದು. ರಾಜ್ಯಪಾಲರ ಕಾರ್ಯನಿರ್ವಹಣೆ ಬಗ್ಗೆ ಅಥವಾ ರಾಜ್ಯ ಸರ್ಕಾರ ಮತ್ತು ರಾಜ್ಯ ಭವನದ ನಡುವಿನ ಸಂಬಂಧದ ಬಗ್ಗೆ ಸಂವಿಧಾನದಲ್ಲಿ ವಿಸ್ತೃತವಾಗಿ ವಿವರಗಳಿದೆ. ಈ ಬಿಕ್ಕಟ್ಟಿನ ಕುರಿತಂತೆ ಕಾನೂನಾತ್ಮಕವಾಗಿ ಏನ್ ಪ್ರತಿಕ್ರಿಯಿಸಬಹುದು ತಾವು? ಮೊದಲನೇದಾಗಿ ವಾರ್ತಾ ಭಾರತಿ ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ಏನು ರಾಜ್ಯಪಾಲರ ನಡೆ ಏನಿದೆ, ಉಗ್ರಪ್ಪ ಸರ್ ಹೇಳ್ತಿದ್ದಂಗೆ ಇದು ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಡೀತಾ ಇರೋಂಥ ಘಟನೆ. ಸೊ ಏನ್ ಸಂವಿಧಾನದ ಅನುಚ್ಛೇದ ಆರ್ಟಿಕಲ್ 176 ಏನಿದೆ, ಇದನ್ನ ಡೈರೆಕ್ಟ್ಲಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಅಂತ ಹೇಳ್ಬೋದು. ತಮ್ಮ ರಾಜಕೀಯ ವಿವೇಚನೆ ಅಥವಾ ತಮ್ಮ ಪೂರ್ವಾಶ್ರಮದ ಒಂದು ರಾಜಕೀಯ ನಿಲುವುಗಳಿಗೋಸ್ಕರ ಒಂದು ರಾಜ್ಯದ ಒಂದು ವಿಧಾನಸಭೆ ಕರೆದಿರತಕ್ಕಂಥ ಒಂದು ಸೆಷನ್ ನಲ್ಲಿ ಭಾಗವಹಿಸಿ ಏನು ರಾಜ್ಯದ ಜನರ ಪರವಾಗಿರುವಂತಹ ಒಂದು ಭಾಷಣವನ್ನ ಮಾಡ್ಲಿಕ್ಕೆ ರಾಜ್ಯಪಾಲರು ಹಿಂದೇಟ್ ಆಗ್ತಾ ಇರೋಂಥದ್ದು ಒಂದು ಸಂವಿಧಾನ ಬಾಹಿರವಾದಂತ ಕೃತ್ಯ. ಇದು ಯಾವುದೇ ರಾಜ್ಯಪಾಲರು ಮಾಡಬಾರ್ದು. ಯಾಕೆಂದ್ರೆ ಜನರಿಂದ ಆಯ್ಕೆ ಆದಂತ ಸರ್ಕಾರ ಜನರ ಮುಂದೆ ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಡಬೇಕಾದಾಗ ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಈಸ್ ಗವರ್ನರ್. ಅಂದ್ರೆ ಅವರು ರಾಜ್ಯದ ಒಂದು ಮೊದಲ ಪ್ರಜೆ. ಅವರು ಜನರಿಗೆ ರಾಜ್ಯದ ಸ್ಥಿತಿಗತಿಗಳನ್ನ ಹೇಳಬೇಕಾದಂತ ಜವಾಬ್ದಾರಿ ಕೂಡ ರಾಜ್ಯಪಾಲರ ಮೇಲೆ ಇರುತ್ತೆ. ಅಂತ ಸಂದರ್ಭದಲ್ಲಿ ರಾಜ್ಯಪಾಲರು ನಮ್ಮ ರಾಜಕೀಯ ಒಂದು ನಿಲುವುಗಳಿಗೋಸ್ಕರ ಅಥವಾ ಇದನ್ನ ಒಂದು ಪೊಲಿಟಿಸೈಸ್ ಮಾಡ್ಲಿಕ್ಕೋಸ್ಕರ, ಅಂದ್ರೆ ಪೊಲಿಟಿಸೈಸ್ ಮೂಲಕ ಒಂದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಫೇವರಿಸಂ ಮಾಡುವಂತ ಒಂದು ಕೃತ್ಯಕ್ಕೆ ಇವತ್ತು ಮುಂದಾಗಿದ್ದಾರೆ ಅನ್ನುವಂತ ಒಂದು ಅನುಮಾನ ಇದೆ. ಯಾಕೆಂದ್ರೆ ರಾಜ್ಯಪಾಲರು ಆಯ್ಕೆ ಆದ ನಂತರ, ರಾಜ್ಯಪಾಲರಾಗಿ ನೇಮಕ ಆದಂತ ನಂತರ ಅವ್ರಿಗೆ ಯಾವುದೇ ರೀತಿಯಾದಂತ ರಾಜಕೀಯ ಪಕ್ಷಗಳ ಜೊತೆ ನಂಟಿರೋದಿಲ್ಲ. ಹಾಗೂ ಯಾವುದೇ ರಾಜಕೀಯ ಒಂದು ಸೈದ್ಧಾಂತಿಕವಾದಂತ ನಿಲುವುಗಳಿಂದ ದೂರ ಇರಬೇಕಾದಂತ ಒಂದು ಅಗತ್ಯತೆ ರಾಜ್ಯಪಾಲರಿಗೆ ಇರಬೇಕಿತ್ತು. ಆದ್ರೆ ಕರ್ನಾಟಕದ ಒಂದು ದುರದೃಷ್ಟವಶಾತ್ ಈ ರಾಜ್ಯಪಾಲರ ನಡೆ ಬಹಳ ಸಂವಿಧಾನದ ಮೇಲೆ ಒಂದು ಸವಾರಿಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಹಾಗೂ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಇದು ಗವರ್ನರ್ ಒಂದು ಪ್ಯಾರಲಲ್ ಗವರ್ನಮೆಂಟ್ ಅನ್ನ ನಡೆಸಬಾರ್ದು ಅಂತ. ಅಂದ್ರೆ ಸರ್ಕಾರಕ್ಕೆ ಪರ್ಯಾಯವಾದಂತಹ ಒಂದು ಸರ್ಕಾರವನ್ನ ಗವರ್ನರ್ ನಡೆಸಬಾರ್ದು, ಅವರಿಗೆ ಲಿಮಿಟೆಡ್ ಒಂದು ಅಧಿಕಾರವನ್ನ ಸಂವಿಧಾನ ನೀಡಿದೆ. ಅದನ್ನ ಅವರು ಮಾಡ್ಬೇಕೇ ವಿನ ಅವರು ಇನ್ನೊಂದು ರೀತಿಯಾದಂತಹ ಒಂದು ಸರ್ಕಾರ ಅಥವಾ ಒಂದು ರಾಜ್ಯದ ಜನರಿಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ಅಥವಾ ರಾಜ್ಯದ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನ ದೇಶದಲ್ಲಿ ಮೂಡಿಸುವಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿರುವಂತದ್ದು ಬಹಳ ದುರದೃಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅವರು ಸಾಂವಿಧಾನಿಕ ಮುಖ್ಯಸ್ಥರಾದ್ರೂ ಕೂಡ ಈಗ ಪ್ರಸ್ತುತ ನಿರೂಪಣೆ ಹೇಗಿದೆ ಅಂತಂದ್ರೆ ಅವರು ಕೇಂದ್ರದ ಪ್ರತಿನಿಧಿ ಅಂತೆ. ಅವ್ರನ್ನ ಮಾತನಾಡ್ತಾ ಉಗ್ರಪ್ಪನವರು ಹೇಳ್ತಾ ಇದ್ರು, SR ಬೊಮ್ಮಾಯಿ ಪ್ರಕರಣದಲ್ಲಿ ಅವರು ಕೇಂದ್ರದ ಪ್ರತಿನಿಧಿ ಅಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಆದ್ರೂ ಕೇಂದ್ರದ ಪ್ರತಿನಿಧಿ ಅಂತಾನೆ ಭಾವಿಸಲಾಗ್ತಿರೋದು ಮತ್ತು ಅವರ ಹಾಗೆ ಅಂದ್ಕೊಂಡಿರೋದು ಪಕ್ಷದ ಹಿನ್ನೆಲೆಯಿಂದ ಬಂದಿರೋದು ಈ ಬಿಕ್ಕಟ್ಟಿಗೆ ಮೂಲ ಕಾರಣ ಆಗತ್ತೆ. ಒಂದ್ ವೇಳೆ ಅವರೇ ಏನಾದ್ರೂ ಸಂವಿಧಾನದ ವಿಧಿಯನ್ನ ಉಲ್ಲಂಘನೆ ಮಾಡಿದ್ರೆ ಮುಂದೆ ಏನ್ ಪರಿಣಾಮಗಳಾಗತ್ತೆ ಮೂರ್ತಿ ಅವರೇ? ಮೇಡಮ್, ಮೊದಲನೇದಾಗಿ ಇದು ಬಿಜೆಪಿಯೇತರ ರಾಜ್ಯ ಸರ್ಕಾರಗಳಿರುವಂತಹ ಒಂದು ರಾಜ್ಯಗಳಲ್ಲಿ ಬಹಳ ನಿರಂತರವಾಗಿ ಈ ತರದ ಪ್ರಕರಣಗಳು ನಡೀತಾನೆ ಬರ್ತಾ ಇದೆ. ಕೇವಲ ನಿನ್ನೆ ಅನ್ಕೋಬಹುದು, ನಮ್ಮ ತಮಿಳುನಾಡು ಪಕ್ಕದ ತಮಿಳುನಾಡಿನಲ್ಲಿ ಗವರ್ನರ್ ಕೂಡ ಯಾವುದೇ ರೀತಿಯಾದಂತ ಭಾಷಣ ಮಾಡದೆ ತಮ್ಮ ಸದನದಿಂದ ನಿರ್ಗಮಿಸಿದ್ರು. ಪಶ್ಚಿಮ ಬಂಗಾಳಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಹಲವಾರು ರಾಜ್ಯಗಳಲ್ಲಿ ರಾಜ್ಯಪಾಲರ ನಡೆ ಸಂವಿಧಾನದ ಮೇಲೆ ಸವಾರಿಯನ್ನ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಸಂವಿಧಾನದ ಆಶಯಗಳು ಅಥವಾ ಸಂವಿಧಾನದ ಅನುಚ್ಛೇದಗಳ ಅಡಿಯಲ್ಲಿ ತಾವು ಗವರ್ನರ್ ಪದವಿಯಲ್ಲಿ ಇದೀವಿ ಅನ್ನುವಂಥದ್ದನ್ನ ಕೂಡ ಮರ್ತಿದ್ದಾರೆ. ಏನು ಸಂವಿಧಾನದ ಆರ್ಟಿಕಲ್ 176 ಹೇಳುತ್ತೆ, ಸೆಷನ್ ಅಲ್ಲಿ ಭಾಷಣ ಮಾಡ್ಬೇಕಾದಂತ ಒಂದು ಅಧಿಕಾರವನ್ನ ಗವರ್ನರ್ಗೆ ಕೊಟ್ಟಿದೆ. ಅಥವಾ ಇನ್ನೂ ಹಲವಾರು ರೀತಿಯಾದಂತ ಅಧಿಕಾರಗಳನ್ನ ಸಂವಿಧಾನ ಗವರ್ನರ್ಗೆ ವಿಶೇಷವಾಗಿ ಕೊಟ್ಟಿದೆ. ಸೊ ಅದನ್ನ ಅವರು ಮಾಡ್ಬೇಕೇ ವಿನ ಇಸ್ ದ ಹೆಡ್ ಆಫ್ ದ ಸ್ಟೇಟ್ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಡ್ವೈಸ್ ಅನ್ನ ಫಾಲೋ ಮಾಡ್ಬೇಕು. ಸೊ ತಾವೇ ಒಂದು ನಿರ್ಧಾರಕ್ಕೆ ಬರುವಂತದ್ದು ಅಥವಾ ಸರ್ಕಾರ ಕಳಿಸುವಂತಹ ಕೆಲವೊಂದು ಮಸೂದೆಗಳನ್ನ ಬಹಳ ದೀರ್ಘಾವಧಿಯವರೆಗೆ ಹಿಡಿದಿಟ್ಟುಕೊಳ್ಳುವಂಥದ್ದು, ಅದು ರಾಜ್ಯದ ಜನರ ಮೇಲೆ ಪ್ರಭಾವ ಬೀರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಮಸೂದೆಗಳ ಬಗ್ಗೆ ಅವ್ರಿಗೆ ತಕರಾರಿದ್ರೆ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಇದ್ದಾಗ ಅದನ್ನ ಕ್ಲಾರಿಫಿಕೇಶನ್ಗೆ ಕಳಿಸ್ಬೋದು ಅಥವಾ ಇನ್ನು ರಾಷ್ಟ್ರಪತಿಯವರಿಗೆ ಕಳಿಸ್ಬೋದು. ಅದನ್ನು ಕೂಡ ಮಾಡದೆ ತಮ್ಮ ಟೇಬಲ್ ಅಲ್ಲೇ ಇಟ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಏನು ರಾಜ್ಯಪಾಲರುಗಳು ಮಾಡ್ತಾ ಇದ್ದಾರೆ, ಇದು ಒಂದು ಜನರಿಂದ ಆಯ್ಕೆ ಆದಂತ ಒಂದು ಸರ್ಕಾರಕ್ಕೆ ಮಾಡುವಂತ ಒಂದು ಅಪಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದು ಕಾನೂನಾತ್ಮಕವಾಗಿ ಗವರ್ನರ್ ಅವರ ನಡೆಯನ್ನ ನಾವು ಏನು ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡ್ಲಿಕ್ಕೆ ಕೆಲವೊಂದು ರೀತಿಯಾದಂತಹ ಸಮಸ್ಯೆಗಳು ಇರಬಹುದೇ ವಿನಃ
ಬಟ್ ಇದು ಒಂದು ರಾಜ್ಯದ ಒಂದು ಜನರ ಮಾನಸಿಕತೆ ಅಥವಾ ಜನರ ಭಾವನೆಗಳ ಮೇಲೆ ಗವರ್ನರ್ ಅವರು ಒಂದು ಆಟವನ್ನ ಆಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ಹೇಳ್ಬೋದು. ಈಗ ಸಂವಿಧಾನಾತ್ಮಕ ಸಾಂಪ್ರದಾಯಿಕ ಪ್ರಕ್ರಿಯೆ ಇದು. ಅವರು ಸೆಷನ್ ಅಲ್ಲಿ ಮಾತಾಡೋದು ಅವ್ರಿಗೆ ಅದೇ ಕರ್ತವ್ಯವನ್ನಾಗಿ ಅದನ್ನ ಕೊಡ್ಲಾಗಿದೆ. ಸರ್ಕಾರ ಬರ್ಕೊಟ್ಟಂತ ಒಂದ್ ಭಾಷಣವನ್ನ ಓದ್ಬೇಕು, ಆದ್ರೆ ಅದಕ್ಕೆ ಅವರು ಹೊಣೆಗಾರರಲ್ಲ. ಅದು ಸರ್ಕಾರದ ನೀತಿ ಆಗಿರುತ್ತೆ, ಹೊಣೆಗಾರರಲ್ಲ. ಇದೊಂದು ಸಂಪ್ರದಾಯವನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಹೇಳಿದಾಗ, ನೀವೇ ಹೇಳ್ದಂಗೆ ರವಿ ಅವರ ಉದಾಹರಣೆಯನ್ನ ಕೊಟ್ರಿ ತಮಿಳುನಾಡಿನಲ್ಲಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, 2ನೇ ಬಾರಿ ಏನಾದ್ರೂ ಸಂಪುಟ ಅದನ್ನೇ ಮತ್ತೆ ವಾಪಸ್ ಕಳ್ಸೋದೆ ಅಂಗೀಕಾರವನ್ನ ಹಾಕ್ಲೇಬೇಕು ಅಂತ. ಹೀಗಿದ್ದು ಯಾಕೆ ಸಮಸ್ಯೆ ಆಗ್ತಾ ಇದೆ? ಮತ್ತೆ ನ್ಯಾಯಾಲಯದ ಚೌಕಟ್ಟಿನ ಒಳಗೂ ಅದಕ್ಕೊಂದು ಸರಿಯಾದ ರೀತಿ ಪರಿಹಾರ ಕಂಡುಕೊಳ್ಳೋದಕ್ಕೂ ಸಾಧ್ಯ ಆಗ್ತಿಲ್ಲ. ಯಾಕೆಂದ್ರೆ ರಾಷ್ಟ್ರಪತಿಗಳು ಹೊಸದಾಗಿ ಕೆಲವು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ಗೆ ಕೇಳಿದ್ರು, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು. ಈ ತರದ್ದೆಲ್ಲ ನಡೀತಿದೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಖಂಡಿತ ಇದನ್ನ ನಾವು ಒಟ್ಟಾರೆ ಒಂದು ರಾಜಕೀಯ ದೃಷ್ಟಿಕೋನದಿಂದನೇ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ಈ ಏನು ರಾಜ್ಯಪಾಲರಾಗಿ ಆಯ್ಕೆಯಾಗಿ ಬರುವಂತಹ ಬಹಳಷ್ಟು ರಾಜ್ಯಪಾಲರುಗಳು ಹಿಂದೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯ ಜೊತೆ ಒಂದು ಸಂಪರ್ಕವನ್ನ ಇಟ್ಟುಕೊಂಡಿರ್ತಾರೆ, ಅಂತ ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಆ ಸಂಬಂಧವನ್ನ ತಮ್ಮ ಒಂದು ಸಂವಿಧಾನದತ್ತವಾದಂತಹ ಹುದ್ದೆಯನ್ನ ಅಲಂಕರಿಸಿದ ನಂತರವೂ ಕೂಡ ಆ ಪಕ್ಷಗಳಿಗೆ ಫೇವರಿಸಂ ಮಾಡುವಂತ ಪ್ರಯತ್ನವನ್ನ ಮಾಡುವಂತ ಹಲವಾರು ಕೆಲಸಗಳನ್ನ ನಡೀತಾ ಇರುವಂತ ಪರಿಣಾಮವಾಗಿ ಈ ತರದ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳ್ಬೋದು. ಓಕೆ, ಮಾತನಾಡ್ತೀನಿ. ಮೂರ್ತಿ ಅವರೇ, ಈಗ ಒಂದ್ ಸಮಸ್ಯೆ ಎದುರಾಯ್ತು ಅಂತಂದ್ರೆ, ಈಗ ಕಾನೂನು ನೀವ್ ಹೇಳಿದ್ರಿ ಆಗ್ಲೇನೆ, ಕಾನೂನಾತ್ಮಕವಾಗಿ ಹೋಗೋದಕ್ಕೂ ಕೆಲವು ಸಮಸ್ಯೆಗಳಿದೆ. SR ಬೊಮ್ಮಾಯಿ ಅವರ ಪ್ರಕರಣದಲ್ಲಿ ಎಲ್ಲಿ ಯಾವ್ದು ತೀರ್ಮಾನ ಆಗ್ಬೇಕು, ರಾಜ್ಯಪಾಲರ ಅಧಿಕಾರ ವ್ಯಾಪ್ತಿ ಏನು, ಅದೆಲ್ಲವನ್ನ ಸ್ಪಷ್ಟಪಡಿಸಲಾಗಿದೆ. ಅದಾದ ನಂತರವೂ ಈ ತರದ ಘಟನೆಗಳು ನಡೀತಿದ್ರೆ ಇದಕ್ಕೆ ಹೇಗೆ ಅಂದ್ರೆ ಒಂದ್ ರಾಜಕೀಯವಾಗಿ ಹಗ್ಗಜಗ್ಗಾಟ ಆಗಿ ಒಂದ್ ಇಡೀ ಆಡಳಿತ ವ್ಯವಸ್ಥೆಗೆ, ಸಾಂವಿಧಾನಿಕ ಹುದ್ದೆ, ಇದೆಲ್ಲದಕ್ಕೂ ಚ್ಯುತಿ ಬರ್ತಾ ಇದ್ರೆ ಇದಕ್ಕೆ ಪರಿಹಾರ ಹೇಗೆ? ಮೇಡಮ್, ಅದಕ್ಕೆ ಪರಿಹಾರವಾಗಿ ಏನು ಸಂಸತ್ ಕೆಲವೊಂದು ನಿಯಮಗಳನ್ನ ರೂಪಿಸಬೇಕಾಗಿದೆ. ಅಂದ್ರೆ ಸ್ಟ್ರಿಕ್ಟ್ ಆಗಿ ಗವರ್ನರ್ ಅವರು ಯಾವುದೇ ರೀತಿಯಾದಂತ ರಾಜಕೀಯ ಪಕ್ಷಗಳಿಗೆ ತಮ್ಮ ನಿಲುವುಗಳನ್ನ, ತಮ್ಮ ಸೈದ್ಧಾಂತಿಕ ಐಡಿಯಾಲಜಿಗಳನ್ನ ಏನು ಗವರ್ನರ್ ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಎಲ್ಲ ಬಿಟ್ಬಿಡ್ಬೇಕು. ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್, ಅಂದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಅಂದ್ರೆ ಇವರೆಲ್ಲ ಒಂದು ಜನರಿಂದ ಆಯ್ಕೆಯಾದಂತ ಸರ್ಕಾರ ಕೆಲವೊಂದಷ್ಟು ನಿಲುವುಗಳನ್ನ, ಕೆಲವೊಂದು ನೀತಿಗಳನ್ನ ಜಾರಿ ಮಾಡ್ಲಿಕ್ಕೆ ಹೋಗುತ್ತೆ. ವಿಶೇಷವಾಗಿ ಇವತ್ತು ನಾಳೆ ಏನು ಈಗ ನಮ್ಮ ವಿಧಾನಸಭೆಯಲ್ಲಿ ಜಂಟಿ ಅಧಿವೇಶನ ಕರೀತಾ ಇರತಕ್ಕಂಥದ್ದು ಒಂದು ಕಾಯ್ದೆಯನ್ನ ವಿರೋಧಿಸಿ ಅಥವಾ ಕಾಯ್ದೆಯ ಲೋಪದೋಷಗಳನ್ನ ಪ್ರಶ್ನಿಸಿ ಒಂದು ಜಂಟಿ ಸದನವನ್ನ ಕರೀತಾ ಇದ್ದಾರೆ. ಸೊ ಈ ಸದನದ ಮೂಲಕ ಜನರಿಗೆ ಒಂದಷ್ಟು ಅಂಶಗಳನ್ನ ಸರ್ಕಾರ ನೀಡ್ಲಿಕ್ಕೆ ಹೋಗಿದೆ, ಅಥವಾ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ. ಇದು ಕೇವಲ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಅಥವಾ ಬಿಜೆಪಿ ಇರ್ಬೋದು, ಅಥವಾ ನಾಳೆ ಇನ್ನೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ವಿವಿಧ ರಾಜಕೀಯ ಪಕ್ಷಗಳಿರ್ಬೋದು. ಸೊ ಅದು ಅಲ್ಲಿನ ಏನು ಜನರಿಂದ ಆಯ್ಕೆ ಆದಂತ ಒಂದು ಸರ್ಕಾರ ಜನರ ಮುಂದೆ ಕೆಲವೊಂದಷ್ಟು ವಿಚಾರಗಳನ್ನ ಮುಂದಿಡಬೇಕಾದಾಗ ಹೆಡ್ ಆಫ್ ದ ಸ್ಟೇಟ್ ಅಥವಾ ಕಾನ್ಸ್ಟಿಟ್ಯೂಷನಲಿ ರಾಜ್ಯಕ್ಕೆ ಒಂದು ಹೆಡ್ ಆಫ್ ದ ಸ್ಟೇಟ್ ಅಂತ ಒಂದು ಹುದ್ದೆಯನ್ನ ಅಲಂಕರಿಸಿದಂತ ರಾಜ್ಯಪಾಲರು ಆ ಸರ್ಕಾರದ ಒಂದು ಏನು ನೀತಿ ನಿಲುವುಗಳನ್ನ ರಾಜ್ಯದ ಮುಂದೆ ಇಡಬೇಕು. ಅದಕ್ಕೆ ಯಾವುದೇ ರೀತಿಯಾದಂತ ತಮ್ಮದೇ ಆದಂತ ಒಂದು ಆಕ್ಷೇಪಣೆಗಳನ್ನ ಒಂದು ರಾಜಕೀಯ ದೃಷ್ಟಿಕೋನದಿಂದ ಕೊಟ್ಟಾಗ ಅದು ಒಂದು ಪೊಲಿಟಿಕಲ್ ಪಾರ್ಟಿ ಅಥವಾ ಒಂದು ರಾಜ್ಯದ ಒಂದು ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ಸೊ ಇದನ್ನ ಗಮನದಲ್ಲಿಟ್ಕೊಂಡು ಸಂಸತ್ತು ಕೆಲವೊಂದಷ್ಟು ನೀತಿ ನಿಯಮಗಳನ್ನ ಜಾರಿಗೆ ತರಬೇಕು. ಆಗ ಮಾತ್ರ ಒಂದಷ್ಟು ಬದಲಾವಣೆಗಳನ್ನ ರಾಜ್ಯಪಾಲರ ಒಂದು ವರ್ತನೆಯಲ್ಲಿ ನಾವು ಕಾಣಬಹುದಾಗಿದೆ. ಸರಿ ಮಾತಾಡ್ತೀನಿ ಸರ್. ಮೂರ್ತಿ ಅವರೇ, ಕೊನೆಯದಾಗಿ ಒಂದು ರಾಜ್ಯ ಸರ್ಕಾರ ಒಂದು ರಾಜ್ಯದ ಧ್ವನಿಯನ್ನ ಈ ಭಾಷಣದ ಮುಖಾಂತರ ಹೇಳುತ್ತೆ, ಆದ್ರೆ ಅದನ್ನ ಸಂವಿಧಾನದ ಆತ್ಮವಾಗಿ ಅದನ್ನ ಪಾಲನೆ ಮಾಡ್ಬೇಕಾಗತ್ತೆ. ಇಲ್ಲಿ ರಾಜ್ಯಪಾಲರು ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡಲ್ಲ ಅನ್ನೋದನ್ನ ಆತರ ವೈಯಕ್ತಿಕವಾಗಿ ಯೋಚನೆ ಮಾಡಿ, ಸಂವಿಧಾನದ ಪ್ರತಿನಿಧಿ ಅನ್ನೋದನ್ನ ಯೋಚನೆ ಮಾಡದೇ ಇರೋದೇ ಸಮಸ್ಯೆನ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀವಿ? ಖಂಡಿತ ನೀವ್ ಹೇಳಿದ್ದನ್ನ ನಾನು ಖಂಡಿತ ಒಪ್ಕೊಳ್ತಾರೆ. ಏನು ಗವರ್ನರ್ ಅವರು ತಾವು ಸಂವಿಧಾನದ ಪ್ರತಿನಿಧಿ ಅಥವಾ ಸಂವಿಧಾನದಿಂದ ಆಯ್ಕೆ ಆದಂತ ಒಂದು ಗವರ್ನರ್ ಹುದ್ದೆಯನ್ನ ಮರ್ತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಸೆಂಟಿಮೆಂಟ್ಸ್ ಆಫ್ ದ ಸ್ಟೇಟ್, ಅಂದ್ರೆ ಒಂದು ರಾಜ್ಯದ ಭಾವನೆಯನ್ನ ಒಂದು ರಾಜ್ಯ ಸರ್ಕಾರ ಹೇಳಲಿಕ್ಕೆ ಹೊರಟಿದೆ. ಸಂವಿಧಾನದತ್ತವಾಗಿ ಅವರಿಗೆ ಕೊಟ್ಟಂತ ಏನು ಆಯ್ಕೆ ಏನಿದೆ, ಜಾಯಿಂಟ್ ಸೆಷನ್ ಅನ್ನ ಉದ್ದೇಶಿಸಿ ಮಾತಾಡೋದ್ರ ಮೂಲಕ ಏನು ಅವರು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ, ಅಥವಾ ಅದು ಯಾವುದೇ ರೀತಿಯಾದಂತ ಬೇರೆ ರೀತಿಯಾದಂತ ಕಾಂಟ್ರವರ್ಷಿಯಲ್ಗೆ ಅವಕಾಶ ಕೊಡುವಂಥದ್ದಿಲ್ಲ. ಇದು ಒಂದು ರಾಜ್ಯ ಸರ್ಕಾರ, ಒಂದು ಕೇಂದ್ರ ಸರ್ಕಾರ ತರ್ತಾ ಇರತಕ್ಕಂಥ ಬಿಲ್ ಅನ್ನ ವಿರೋಧ ಮಾಡಿ ಅಥವಾ ಆ ಬಿಲ್ನಿಂದ ಆಗಬಹುದಾದಂತ ಪರಿಣಾಮಗಳನ್ನ ರಾಜ್ಯದ ಜನರ ಮುಂದೆ ಇಡ್ತಾ ಇದೆ. ಸೊ ರಾಜ್ಯದ ಜನರ ಮುಂದೆ ಇಟ್ಟಾಗ ಅದು ಸಾಧಕ ಬಾಧಕಗಳನ್ನ ನಂತರ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಅವಕಾಶ ಉಂಟು. ಸೊ ಅದಕ್ಕೆ ಗವರ್ನರ್ ಅವರು ಪೂರಕವಾಗಿ ಸ್ಪಂದಿಸಬೇಕು.
ಯಾಕೆಂದ್ರೆ ಸರಿ. ಅದು ನಾನು ಬೇರೆ ರೀತಿಯಾದಂತ ರಾಜಕಾರಣದ ಭಾಷೆಯನ್ನ ಬಳಸೋದಕ್ಕಿಂತ ವಿಭಿನ್ನವಾಗಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್, ಕಾನ್ಸ್ಟಿಟ್ಯೂಷನಲಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಆಗಿರೋದ್ರಿಂದ ಸಂವಿಧಾನ ಹ್ಮ್. ಅವರಿಗೆ ಕೊಟ್ಟಂತ ಆಯ್ಕೆಯನ್ನ, ಸಂವಿಧಾನ ಅವರಿಗೆ ಕೊಟ್ಟಂತ ಕೆಲಸವನ್ನ ಸಂವಿಧಾನದತ್ತವಾಗಿ ಮಾಡ್ಬೇಕು. ಅದು ಆಗಷ್ಟೇ ಒಂದು ಸಂವಿಧಾನಕ್ಕೆ ನಾವು ಕೊಡುವಂತ ಒಂದು ಬೆಲೆ, ಯಾವುದೇ ರೀತಿಯಾದಂತ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತ ಹುದ್ದೆಯಲ್ಲಿರ್ತಕ್ಕಂಥ ಅಧಿಕಾರಿ ಆಗಿರ್ಬೋದು. ಸೊ ಅದಕ್ಕೆ ವಿಭಿನ್ನವಾಗಿ ಇವತ್ತು ನಮ್ಮ ರಾಜ್ಯಪಾಲರು ನಡ್ಕೊಳ್ತಾ ಇರುವಂತದ್ದು ಈ ಸಂವಿಧಾನದ ಮೇಲೆ ನಡೀತಾ ಇರತಕ್ಕಂತ ಒಂದು ಸವಾರಿ ಅಥವಾ ಸಂವಿಧಾನಕ್ಕೆ ಅವರು ಅಗೌರವನ ಸೂಚಿಸ್ತಿದ್ದಾರೆ ಅಂತ ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ.